ಹಲೋ ಡಿಯರ್ 9th ಕ್ಲಾಸ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನೋಬಲ್ನೆಸ್ ಎನ್ ಕಿಂಡ್ಲೆತ್ ನೋಬಲ್ನೆಸ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಪೋಯಮ್ನ ಮೀನಿಂಗ್ ಏನಪ್ಪ ಅಂದರೆ ಟೈಟ್ಲ ಮೀನಿಂಗನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಬಲ್ನೆಸ್ ಅಂದರೆ ಶ್ರೇಷ್ಠತೆ ಅಥವಾ ದಯೆ ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎನ್ ಕಿಂಡ್ಲೆತ್ ಅಂದರೆ ಹಚ್ಚಿಸೋದು ಅಥವಾ ಪಸರಿಸೋದು ಅಂತೇಳಿ ಅರ್ಥ ಬರುತ್ತೆ. ಸೊ ಇಲ್ಲಿ ದಯೆಯಿಂದ ಮತ್ತೊಂದಿಷ್ಟು ದಯೆಯನ್ನು ಬೆಳೆಸ್ತಕ್ಕಂಥದ್ದು ಅಥವಾ ಹಚ್ಚತಕ್ಕಂಥದ್ದು ಅಂತೇಳಿ ಆ ಒಂದು ಮೀನಿಂಗ್ ಬರ್ತಾ ಇದೆ. ಅಂದರೆ ಒಳ್ಳೆಯ ಗುಣಗಳಿಂದ ಮತ್ತೊಂದಿಷ್ಟು ಒಳ್ಳೆಯ ಗುಣಗಳೇ ಹರಡಬೇಕು ಅಂತಕ್ಕಂಥ ಮೀನಿಂಗನ್ನು ಕೂಡ ಇದು ಕೊಡ್ತಾ ಇದೆ. ಈ ಒಂದು ಪೋಯಮನ್ನು ಜೇಮ್ಸ್ ರಸೆಲ್ ಲೋವೆಲ್ ಅವರು ಬರೆದಿದ್ದಾರೆ. ಬನ್ನಿ ಈಗ ಈ ಒಂದು ಪೋಯಮನ್ನು ನಾವು ಸ್ಟಾಂಜಾ ವೈಸ್ ಮತ್ತು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಸ್ಟಾಂಜವನ್ನು ನೋಡಿ. A stranger came one night to Yusuf's tent, saying, "Behold, one outcast and in dread." ಎಸ್ ನೋಡಿ, ಒಂದು ಸಾರಿ ಏನಪ್ಪ ಅಂದರೆ ಒಬ್ಬ ಸ್ಟ್ರೇಂಜರ್ ಅಂದರೆ ಅಪರಿಚಿತ ಅಂತಕ್ಕಂತಹ ಮೀನಿಂಗ್ ಬರ್ತಾ ಇದೆ. ಅಂದರೆ ಪರಿಚಯ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಯೂಸುಫ್ನ ಬಳಿಗೆ ಬರ್ತಾ ಇದ್ದಾನೆ. ಟೆಂಟ್ ಅಂದರೆ ಮನೆ, ಅಂದರೆ ಯೂಸುಫ್ನ ಮನೆಗೆ ಆ ರಾತ್ರಿ ಬರ್ತಾನೆ. ಏನು ಹೇಳ್ತಾ ಬರ್ತಾನೆ? ಸೇಯಿಂಗ್ ಅಂದರೆ ಏನನ್ನೋ ಹೇಳ್ತಾ ಬರ್ತಾನೆ. ಏನು ಹೇಳ್ತಾನೆ ನೋಡಿ, ಬಿಹೋಲ್ಡ್ ಒನ್ ಔಟ್ಕಾಸ್ಟ್ ಆ್ಯಂಡ್ ಇನ್ ಡ್ರೆಡ್. ಎಸ್, ಇಲ್ಲಿ ನೋಡು, ನನ್ನನ್ನು ಗಮನಿಸು. ಔಟ್ಕಾಸ್ಟ್ ಅಂದರೆ ಗಡಿಪಾರು ಮಾಡಿರ್ತಕ್ಕಂತಹ ವ್ಯಕ್ತಿ ನಾನಾಗಿದ್ದೇನೆ, ನನ್ನ ಕಡೆ ಗಮನ ಕೊಡು. ಮತ್ತು ಡ್ರೆಡ್ ಅಂದರೆ ಭಯದಲ್ಲಿರ್ತಕ್ಕಂಥದ್ದು, ಅಂದರೆ ನಾನೀಗ ಭಯದಲ್ಲಿದ್ದೇನೆ ಮತ್ತು ನನ್ನನ್ನು ಗಡಿಪಾರು ಮಾಡಿದ್ದಾರೆ, ನನ್ನ ಕಡೆ ಗಮನ ಕೊಡು ಅಂತೇಳಿ ಹೇಳ್ತಾನೆ. ನೆಕ್ಸ್ಟ್, ಅಗೇನ್ಸ್ಟ್ ಹೂಸ್ ಲೈಫ್ ದ ಬೌ ಆಫ್ ಪವರ್ ಈಸ್ ಬೆಂಟ್. ಎಸ್, ಈಗ ನನ್ನ ಜೀವ ಏನಿದೆನೋ ಇದು ಆಪತ್ತಿನಲ್ಲಿದೆ. ಆ ಒಂದು ಬುಡಕಟ್ಟು ಜನಾಂಗದ ಏನು ಲೀಡರ್ ಇದಾನೋ ನನ್ನ ಪ್ರಾಣವನ್ನು ತೆಗಿಲಿಕ್ಕೆ ಬರ್ತಾ ಇದ್ದಾನೆ. ಸೊ ನನಗೆ ರಕ್ಷಣೆ ಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಇಟ್ಟು ಅವನು ಇಲ್ಲಿ ಬರ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ, ಹೂ ಫ್ಲೈಸ್ ಆ್ಯಂಡ್ ಹ್ಯಾತ್ ನಾಟ್ ವೇರ್ ಟು ಲೇ ಹೀಸ್ ಹೆಡ್. ಎಸ್, ಹೂ ಫ್ಲೈಸ್ ಅಂದರೆ ಯಾರು ಎಸ್ಕೇಪ್ ಆಗಿ ಓಡಿ ತಪ್ಪಿಸಿಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ನಾನಾಗಿದ್ದೇನೆ. ಹ್ಯಾತ್ ಅಂದರೆ ಹ್ಯಾಸ್ ಅಂತೇಳಿ. ಹ್ಯಾಸ್ ನಾಟ್ ವೇರ್ ಟು ಲೇ ಹೀಸ್ ಹೆಡ್. ಲೇ ಹಿಸ್ ಹೆಡ್ ಅಂದರೆ ಬಚ್ಚಿಟ್ಕೊಳ್ಳೋದು ಅಂತೇಳಿ ಅರ್ಥ ಮಾಡ್ಕೋಬೇಕು. ಈಗ ನನ್ನ ಪ್ರಾಣವನ್ನು ತೆಗಿಲಿಕ್ಕೆ ಅಂತೇಳಿ ಬರ್ತಾ ಇದ್ದಾರೆ, ನಾನು ಈಗ ಎಲ್ಲಿ ಬಚ್ಚಿಟ್ಕೋಬೇಕು ಅಂತಕ್ಕಂಥದ್ದು ನನಗೆ ತಿಳಿತಾ ಇಲ್ಲ, ನಾನು ಎಸ್ಕೇಪ್ ಆಗಿ ಬಂದಿದ್ದೇನೆ ಅಂತೇಳಿ ಹೇಳ್ತಾನೆ. ಐ ಕಮ್ ಟು ದಿ ಫಾರ್ ಶೆಲ್ಟರ್ ಆ್ಯಂಡ್ ಫಾರ್ ಫುಡ್. ನಾನು ನಿನ್ನ ಬಳಿಗೆ ಬಂದಿರತಕ್ಕಂತಹ ಉದ್ದೇಶ ಏನಪ್ಪ ಅಂದರೆ, ದಿ ಅಂದರೆ ಯು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ನಿನ್ನ ಬಳಿಗೆ ನಾನು ಯಾಕೆ ಬಂದಿದ್ದೇನೆ ಅಂದರೆ ಫಾರ್ ಶೆಲ್ಟರ್ ಅಂದರೆ ಉಳ್ಕೊಳ್ಳಿಕ್ಕೆ ನನಗೊಂದಿಷ್ಟು ಜಾಗ ಬೇಕು, ಮತ್ತು ಫುಡ್ ನನಗೆ ಊಟ ಬೇಕು. ಇವೆರಡನ್ನು ಹುಡುಕಿಕೊಂಡು ನಿನ್ನ ಬಳಿಗೆ ನಾನು ಬಂದಿದ್ದೇನೆ ಅಂತೇಳಿ ಆ ಸ್ಟ್ರೇಂಜರ್ ಯೂಸುಫ್ನ ಬಳಿ ಹೇಳ್ತಾನೆ. ನೆಕ್ಸ್ಟ್ ನೋಡಿ, ಟು ಯೂಸುಫ್ ಕಾಲ್ಡ್ ಥ್ರೂ ಆಲ್ ಅವರ್ ಟ್ರೈಬ್ಸ್ ದ ಗುಡ್. ಈಗ ಬಂದಿರತಕ್ಕಂತಹ ಅಪರಿಚಿತ ವ್ಯಕ್ತಿ, ನೀನು ಮತ್ತು ನಿನ್ನ ಜನಗಳು ತುಂಬ ಒಳ್ಳೆಯವರಾಗಿದ್ದೀರಾ, ನನಗೆ ರಕ್ಷಣೆಯನ್ನು ಕೊಡಿ, ನನಗೆ ನೀವು ರಕ್ಷಣೆ ಖಂಡಿತ ಕೊಡ್ತೀರಾ ಅಂತಕ್ಕಂಥ ನಂಬಿಕೆಯೊಂದಿಗೆ ನಾನು ನಿಮ್ಮ ಬಳಿ ಬಂದಿದ್ದೇನೆ ಅಂಥೇಳಿ ಹೇಳ್ತಾನೆ ಆ ಒಬ್ಬ ಸ್ಟ್ರೇಂಜರ್. ಈಗ ಸೆಕೆಂಡ್ ಸ್ಟಾಂಜವನ್ನು ಗಮನಿಸಿ. ದ ಟೆಂಟ್ ಈಸ್ ಮೈನ್ ಸೆಡ್ ಯೂಸುಫ್, ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್. ಎಸ್ ನೋಡಿ, ಟೆಂಟ್ ಅಂದರೆ ಈ ಮನೆ ಅಂತಕ್ಕಂಥದ್ದು ಮೈನ್, ನಂದೇ ಆಗಿದೆ, ಸೆಡ್ ಯೂಸುಫ್ ಹೇಳ್ತಾನೆ. ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್. ಎಸ್, ನಂದಾಗಿದ್ರು ಕೂಡ ಇದು ಆ ದೇವರಿಗೆ ಸೇರಿದ್ದು, ಆ ದೇವರು ನನಗೆ ಕೊಟ್ಟಿರ್ತಕ್ಕಂತಹ ಒಂದು ವರದಾನ ಈ ಮನೆ ಆಗಿದೆ ಅಂತೇಳಿ ಹೇಳ್ತಾನೆ. ಅಂದರೆ ನನ್ನ ಬಳಿ ಏನಿದೆನೋ ಅದೆಲ್ಲದೂ ಕೂಡ ನನ್ನದಾಗಿದ್ರೂ ಕೂಡ ಅದರ ಮೂಲ ಒಡೆಯ ದೇವರು ಅಂತಕ್ಕಂಥದ್ದನ್ನು ಇಲ್ಲಿ ಯೂಸುಫ್ ಹೇಳ್ತಾ ಇದ್ದಾನೆ. ಕಮ್ ಇನ್ ಆ್ಯಂಡ್ ಬಿ ಎಟ್ ಪೀಸ್. ಎಸ್, ಒಳಗಡೆ ಆ ವ್ಯಕ್ತಿಯನ್ನು ಸ್ಟ್ರೇಂಜರ್ನನ್ನು ಕರೀತಾ ಇದ್ದಾನೆ ಮತ್ತು ಬಿ ಎಟ್ ಪೀಸ್, ನೀನು ನೆಮ್ಮದಿಯಿಂದ ಶಾಂತಿಯಿಂದ ನೀನು ಇಲ್ಲಿ ಇರಬಹುದು ಅಂತೇಳಿ ಹೇಳ್ತಾನೆ. ಫ್ರೀಲಿ ಶಾಲ್ಟ್ ದೌ ಪಾರ್ಟೇಕ್ ಆಫ್ ಆಲ್ ಮೈ ಸ್ಟೋರ್. ಎಸ್, ಫ್ರೀಲಿ ಅಂದರೆ ನಿನಗೆ ಇಲ್ಲಿ ಅಂದರೆ ನನಗೆ ಸಂಬಂಧಪಟ್ಟಿರ್ತಕ್ಕಂತಹ ವಸ್ತುಗಳೇನಿದ್ದಾವೋ ಈ ಸ್ಟೋರ್ ಒಳಗಡೆ ಅವೆಲ್ಲವನ್ನು ಕೂಡ ಪಾರ್ಟೇಕ್ ಅಂದರೆ ಶೇರ್ ಮಾಡ್ಕೋಬೋದು. ಅಂದರೆ ಇಲ್ಲಿರೋ ಎಲ್ಲ ವಸ್ತುಗಳು ಕೂಡ ನಿನಗೂ ಕೂಡ ಸಂಬಂಧಪಟ್ಟ ಹಾಗೇನೆ ನೀನು ಅವುಗಳಲ್ಲಿ ಯಾವುದು ಬೇಕೋ ಅದನ್ನು ನೀನು ಶೇರ್ ಮಾಡ್ಕೋಬಹುದು, ತೆಗೆದುಕೊಳ್ಳಬಹುದು. ನಿನಗೆ ಕಂಪ್ಲೀಟಾಗಿ ಫ್ರೀಲಿ ಅಂದರೆ ಫ್ರೀಡಮನ್ನು ಕೊಟ್ಟಿದ್ದೇನೆ ಅಂತೇಳಿ ಯೂಸುಫ್ ಹೇಳ್ತಾನೆ. As eye of his who buildeth over these our tents his glorious roof of night and day. ಎಸ್ ನೋಡಿ, ಆಸ್ ಐ ಆಫ್ ಹೀಸ್ ಅಂದರೆ ಆ ದೇವರು ನನಗೆ ಈ ಒಂದು ಎಲ್ಲ ವಸ್ತುಗಳನ್ನು ಈ ಮನೆಯನ್ನು ಬಿಲ್ಡ್ ಮಾಡಲಿಕ್ಕೆ ದೇವರ ವರದಾನ ಆಗಿದೆ. ಅಂದರೆ ಇಲ್ಲೆಲ್ಲ ಇರ್ತಕ್ಕಂಥ ವಸ್ತುಗಳು ಕೂಡ ದೇವರು ನನಗೆ ಕೊಟ್ಟಿರ್ತಕ್ಕಂತಹ ವರದಾನ ಆಗಿದ್ದಾವೆ ಅಂತೇಳಿ ಹೇಳ್ತಾನೆ. ಅವರ್ ಟೆಂಟ್ಸ್ ಅಂದರೆ ಈ ಮನೆಗಳು, ಹಿಸ್ ಗ್ಲೋರಿಯಸ್ ರೂಫ್ ಆಫ್ ನೈಟ್ ಆ್ಯಂಡ್ ಡೇ. ಈ ಮನೆಗಳು ಕೂಡ ಹಿಸ್ ಅಂದರೆ ದೇವರು ಅಂತೇಳಿ. ಸೊ ಆ ದೇವರು ಕೊಟ್ಟಿರ್ತಕ್ಕಂತಹ ಒಂದು
ಗಿಫ್ಟ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಈ ರೂಫ್ ಇರ್ಬೋದು ಮತ್ತು ಹಗಲು ರಾತ್ರಿ ನಾವು ಏನಿಲ್ಲಿ ವಾಸ ಮಾಡಲಿಕ್ಕೆ ಅಂತೇಳಿ ಈ ಟೆಂಟ್ಗಳನ್ನು ಕೊಟ್ಟಿದ್ದಾನೋ ಅವು ದೇವರಿಗೆ ಸೇರಿರ್ತಕ್ಕಂಥವು ಅಂತೇಳಿ ಹೇಳ್ತಾನೆ. ಆ್ಯಂಡ್ ಅಟ್ ಹೂಸ್ ಡೋರ್ ನನ್ ಎವರ್ ಎಟ್ ಹರ್ಡ್ ನೇ. ಎಸ್, ಈ ಒಂದು ಬಾಗಿಲಿನ ಬಳಿ ಯಾರಾದರೂ ಬಂದಾಗ ಅಂದರೆ ರಕ್ಷಣೆಯನ್ನು ಕೋರಿ ಆಗಲಿ ಅಥವಾ ಆಹಾರವನ್ನು ಕೋರಿ ಆಗಲಿ ಯಾರಾದರೂ ಬಂದರೆ ಅವ್ರಿಗೆ ಯಾರಿಗೂ ಕೂಡ ಹಿಯರ್ಡ್ ಅಂದರೆ ಕೇಳಿಸಿಕೊಳ್ಳೋದು ಅಂತೇಳಿ, ನೇ ಅಂದರೆ ನೋ ಅಂತೇಳಿ. ಸೊ ಯಾರಿಗೂ ಕೂಡ ನಾವು ನೋ ಅಂತ ಹೇಳೋದಿಲ್ಲ ನಮ್ಮ ಬಾಗಿಲ ಬಳಿ ಬಂದವ್ರಿಗೆ ಅಂತೇಳಿ ಹೇಳ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಸ್ಟಾಂಜ. ಸೊ ಯೂಸುಫ್ ಎಂಟರ್ಟೈನ್ಡ್ ಹಿಸ್ ಗೆಸ್ಟ್ ದಟ್ ನೈಟ್ ಆ್ಯಂಡ್ ವೇಕಿಂಗ್ ಹಿಮ್ ere day said, here is gold, my swiftest horse is saddled for thy flight. Depart before the praying day, grow bold. ಎಸ್ ನೋಡಿ, ಯೂಸುಫ್ ಏನು ಮಾಡ್ತಾ ಇದ್ದಾನೆ. ಸೊ ಯೂಸುಫ್ ಎಂಟರ್ಟೈನ್ಡ್ ಅಂದರೆ ಆ ಒಬ್ಬ ಸ್ಟ್ರೇಂಜರ್ ಏನಿದ್ನೋ ಅವನು ಖುಷಿಯಿಂದ ಸಂತೋಷದಿಂದ ಇರಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಆ ದಿನ ಮಾಡ್ತಾನೆ. ಸೊ ಆ ಗೆಸ್ಟನ್ನು ಆ ಇಡೀ ರಾತ್ರಿ ಸಂತೋಷಕರವಾಗಿರೋ ಹಾಗೆ ನೋಡ್ಕೊಳ್ತಾನೆ. ಆ್ಯಂಡ್ ವೇಕಿಂಗ್ ಹಿಮ್ ಎರ್ ಡೇ ಅಂದರೆ ಹಗಲಾಗೋದಕ್ಕಿಂತ, ಡೇ ಅಂದರೆ ಬೆಳಕಾಗೋದಕ್ಕಿಂತ ಮೊದಲೇನೆ, ಎರ್ ಅಂದರೆ ಬಿಫೋರ್ ಅಥವಾ ಮೊದಲಿಗೆ ಅಂತೇಳಿ. ಸೊ ಬೆಳಗಾಗುವುದರ ಒಳಗಡೆ ಅವನನ್ನು ಎಚ್ಚರಿಸ್ತಾ ಇದ್ದಾನೆ. ಹಿಯರ್ ಈಸ್ ಗೋಲ್ಡ್. ಎಸ್, ಇಲ್ಲಿ ಕೆಲವೊಂದಿಷ್ಟು ಬಂಗಾರ ಇದೆ, ಈ ಬಂಗಾರವನ್ನು ತೆಗೆದುಕೋ ಅಂತೇಳಿ ಹೇಳ್ತಾನೆ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್ ಈಸ್ ಸ್ಯಾಡಲ್ ಫಾರ್ ದೈ ಫ್ಲೈಟ್. ಸ್ವಿಫ್ಟೆಸ್ಟ್ ಅಂದರೆ ತುಂಬ ವೇಗವಾಗಿ ಓಡ್ತಕ್ಕಂತಹ ಕುದುರೆ ನಿನಗಾಗಿ ಹೊರಗಡೆ ರೆಡಿ ಇದೆ. ಸ್ಯಾಡಲ್ಡ್ ಅಂದರೆ ಈಗ ಆಲ್ರೆಡಿ ಹೊರಡಲಿಕ್ಕೆ ಸಿದ್ಧ ಆಗಿ ಅದಕ್ಕೆ ಏನು ಬೇಕೋ ಆ ತಡಿ ವ್ಯವಸ್ಥೆಗಳು ಏನು ಕುದುರೆ ಮೇಲೆ ಹಾಕ್ತಾರಲ್ವ ಅವೆಲ್ಲವೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ನಿನ್ನ ಒಂದು ಫ್ಲೈಟ್ಗೋಸ್ಕರ ಅಂದರೆ ನಿನ್ನ ಒಂದು ಜರ್ನಿಗೋಸ್ಕರ ಸಿದ್ಧವಾಗಿದೆ ಅಂತೇಳಿ ಯೂಸುಫ್ ಹೇಳ್ತಾನೆ. ಡಿಪಾರ್ಟ್ ಬಿಫೋರ್ ದ ಫ್ರೈಯಿಂಗ್ ಡೇ ಗ್ರೋ ಬೋಲ್ಡ್. ಎಸ್, ಡಿಪಾರ್ಟ್ ಅಂದರೆ ಇಲ್ಲಿಂದ ಬಿಟ್ಬಿಡು, ಹೊರಟು ಬಿಡು ಅಂತೇಳಿ. ಒಂದು ಪ್ರೈಯಿಂಗ್ ಅಂದರೆ ನಿನ್ನನ್ನು ಸರ್ಚ್ ಮಾಡತಕ್ಕಂತಹ ವ್ಯಕ್ತಿಗಳು, ನಿನ್ನನ್ನು ಕೊಲ್ಲಲಿಕ್ಕೆ ಅಂತ ಏನು ಬರ್ತಾ ಇದ್ದಾರೋ ಅವರು ಬರುವುದರ ಒಳಗಾಗಿ ನೀನು ಇಲ್ಲಿಂದ ಹೊರಟು ಬಿಡು ಅಂತೇಳಿ ಹೇಳ್ತಾನೆ. ಆ್ಯಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ನಾರ್ ಗ್ರೋಸ್ ಲೆಸ್. ಎಸ್, ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚಿದರೆ ಯಾವ ರೀತಿ ಅದರ ಬೆಳಕು ಕಡಿಮೆ ಆಗೋದಿಲ್ವೋ ಹಾಗೇನೆ ಈ ಒಂದು ನೋಬಲ್ನೆಸ್. ನೆಕ್ಸ್ಟ್ ಲೈನ್ ನೋಡಿ. ಸೊ ನೋಬಲ್ನೆಸ್ ಎನ್ಕೇಂಡ್ಲೆತ್ ನೋಬಲ್ನೆಸ್. ನಾನು ನಿನಗೆ ಏನು ಔದಾರ್ಯವನ್ನು ಅಥವಾ ದಯೆಯನ್ನು ಈಗ ತೋರಿಸ್ತಾ ಇದ್ದೇನೋ, ನಿನಗೆ ಸಹಾಯವನ್ನು ಮಾಡ್ತಾ ಇದ್ದೇನೋ, ಇದು ಮತ್ತೊಬ್ಬರಿಗೆ ಸಹಾಯಕರವಾಗುತ್ತೆ. ಈ ದಯೆಯಿಂದ ಮತ್ತೆ ದಯೆ ಬೆಳೆಯುತ್ತೆ, ಒಳ್ಳೆಯದನ್ನು ಮಾಡ್ತಾ ಹೋದರೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಈ ಮಾತುಗಳಲ್ಲಿ ನಾವು ನೋಡ್ತೇವೆ. ಯೂಸುಫ್ ಈ ರೀತಿ ಆ ಒಂದು ಸ್ಟ್ರೇಂಜರ್ಗೆ ಹೇಳ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಲೈನ್. ದ್ಯಾಟ್ ಇನ್ವಾರ್ಡ್ ಲೈಟ್ ದ ಸ್ಟ್ರೇಂಜರ್ಸ್ ಫೇಸ್ ಮೇಡ್ ಗ್ರ್ಯಾಂಡ್. ಎಸ್, ಆ ಒಂದು ಇನ್ವಾರ್ಡ್ ಲೈಟ್ ಆಂತರಿಕವಾಗಿರ್ತಕ್ಕಂತಹ ಬೆಳಕು ಅಂದರೆ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ವಿಚಾರಗಳು, ಒಂದು ಆಲೋಚನೆಗಳು ಆ ಸ್ಟ್ರೇಂಜರ್ಗೆ ಬರ್ತಾ ಇದ್ದಾವೆ. ಅವನ ಫೇಸ್ ಏನಾಗ್ತಾ ಇದೆ ನೋಡಿ, ಫೇಸ್ ಮೇಡ್ ಗ್ರ್ಯಾಂಡ್, ತುಂಬ ವೈಭವವಾಗಿ, ತುಂಬ ಗ್ರ್ಯಾಂಡಾಗಿ, ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ ಅವನ ಮುಖ. ಏನೋ ಸತ್ಯದ ಒಂದು ಜ್ಞಾನ ಅವನಿಗೆ ಅರಿವಿಗೆ ಬರ್ತಾ ಇದೆ. ವಿಚ್ ಶೈನ್ಸ್ ಫ್ರಮ್ ಆಲ್ ಸೆಲ್ಫ್ ಕಾಂಕ್ವೆಸ್ಟ್. ಎಸ್, ಯಾರು ತನ್ನನ್ನು ತಾನು ಗೆದ್ದಿರ್ತಾನೋ ಅವನ ಮುಖ ಈ ರೀತಿ ಹೊಳಪಿನಿಂದ ಕೂಡಿರುತ್ತೆ. ನೀಲಿಂಗ್ ಲೋ ಅಂದರೆ ತನ್ನ ಒಂದು ಮೊಣಕಾಲುಗಳ ಮೇಲೆ ಅವನು ಈಗ ಕೂತ್ಕೊಳ್ತಾ ಇದ್ದಾನೆ, ದುಃಖದಲ್ಲಿದ್ದಾನೆ ಅವನು. ಹಿ ಬೌಡ್ ಹೀಸ್ ಫೋರೆಡ್ ಅಪಾನ್ ಯೂಸುಫ್ಸ್ ಹ್ಯಾಂಡ್. ತನ್ನ ಒಂದು ತಲೆಯನ್ನು ಅಂದರೆ ಬಾಗ್ತಾ ಇದ್ದಾನೆ, ತಲೆ ಬಾಗಿ ಆ ಒಂದು ಯೂಸುಫನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ, ಅವನ ಕೈಗಳನ್ನು ಹಿಡಿದುಕೊಳ್ತಾ ಇದ್ದಾನೆ. ಸೋಬಿಂಗ್ ಅಂದರೆ ದುಃಖಿಸೋದು ಅಂತೇಳಿ, ಅಂದರೆ ದುಃಖಿಸ್ತಾ ಇದ್ದಾನೆ, ಯಾವುದೋ ಒಂದು ಕಾರಣಕ್ಕಾಗಿ ಅವನು ಇಲ್ಲಿ ಅಳ್ತಾ ಇದ್ದಾನೆ. ಯಾಕೆ ಅಂತಕ್ಕಂಥದ್ದನ್ನು ಈಗ ನಾವು ನೋಡ್ತೇವೆ. ಓ ಶೇಖ್ ಐ ಕೆನಾಟ್ ಲೀವ್ ದಿ ಸೋ. ಎಸ್, ಓ ಶೇಖ್ ಅಂದರೆ ಓ ದೇವ್ರೇ ಅಂತೇಳಿ. ಆ ಶೇಖ್ನನ್ನು ಯೂಸುಫ್ನ ಕೈಗಳನ್ನು ಹಿಡಿದುಕೊಂಡು, ದೇವರೇ ಐ ಕೆನಾಟ್ ಲೀವ್ ದಿ ಸೋ, ನಿನ್ನನ್ನು ಹಾಗೆ ನಾನು ಬಿಟ್ಟು ಹೋಗೋದಿಲ್ಲ, ಅಥವಾ ನೀನೇನು ನನಗೆ ಈಗ ಸಹಾಯವನ್ನು ಮಾಡ್ತಾ ಇದೆಯೋ ಇದನ್ನು ನಾನು ಮರೆಯೋದಿಲ್ಲ, ಖಂಡಿತ ನಾನು ನಿನಗೆ ಈ ಒಂದು ಉಪಕಾರವನ್ನು ಮತ್ತೆ ಮರಳಿ ತೀರಿಸ್ತೇನೆ ಅಂತಕ್ಕಂತಹ ಒಂದು ಭಾಷೆಯನ್ನು ಇಲ್ಲಿ ಅವನು ಕೊಡ್ತಾ ಇದ್ದಾನೆ. ಅದ್ರ ಜೊತೆಗೆ ನೋಡಿ, ಐ ವಿಲ್ ರೀಪೇ ಯು ದಿ ಅಂದರೆ ಯು ಅಂತೇಳಿ, ನಾನು ನಿನಗೆ ಮರಳಿ ಈ ಉಪಕಾರವನ್ನು ತೀರಿಸ್ತೇನೆ ಅಂತ ಹೇಳ್ತಾನೆ. ಆಲ್ ದಿಸ್ ದೌ ಹ್ಯಾಸ್ಟ್ ಡನ್ unto that Ibrahim who slew thy son. ಎಸ್ ನೋಡಿ, ಇಲ್ಲಿ ಇಬ್ರಾಹಿಂ ಅಂತಕ್ಕಂತಹ ವ್ಯಕ್ತಿ ಏನಿರ್ತಾನೋ ಅವನು ಯೂಸುಫ್ನ ಮಗ ಆಗಿರ್ತಾನೆ. ಸೊ ಆ ನಿನ್ನ ಮಗನನ್ನು ಸ್ಲೀವ್ ಅಂದರೆ ಕಿಲ್ ಅಥವಾ ಕೊಲ್ಲೋದು ಅಂತೇಳಿ, ನಿನ್ನ ಮಗನನ್ನು ಕೊಂದಿರ್ತಕ್ಕಂತಹ ವ್ಯಕ್ತಿನೇ ನಾನಾಗಿದ್ದೇನೆ ಅಂತಕ್ಕಂತಹ ಒಂದು ಸತ್ಯವನ್ನು ಅವನು ಹೇಳ್ತಾ ಇದ್ದಾನೆ. ಅಂದರೆ ಆ ಸ್ಟ್ರೇಂಜರ್ ಏನಿದ್ನೋ ಅವನು ಈ ಯೂಸುಫ್ನ ಮಗನನ್ನು ಕೊಂದಿರ್ತಾನೆ ಯಾವುದೋ ಒಂದು ಕಾರಣದಿಂದಾಗಿ. ಇಷ್ಟು ದಿನ ಅದು ಯೂಸುಫ್ಗೆ ಗೊತ್ತಿರೋದಿಲ್ಲ. ಆ ಸತ್ಯವನ್ನು ಈಗ ಆ ಸ್ಟ್ರೇಂಜರ್ ಹೇಳ್ತಾ ಇದ್ದಾನೆ, ನಿನ್ನ ಮಗ ಇಬ್ರಾಹಿಮನ್ನು ಕೊಂದಿರೋ ವ್ಯಕ್ತಿ ನಾನೇನೆ ಅಂತೇಳಿ.
ಇನ್ನು ಕೊನೆಯ ಸ್ಟಾಂಜವನ್ನು ನೋಡಿ. ಟೇಕ್ ಥ್ರೈಸ್ ದ ಗೋಲ್ಡ್ ಸೆಡ್ ಯೂಸುಫ್ ಫಾರ್ ವಿತ್ ದಿ ಇನ್ ಟು ದ ಡೆಸರ್ಟ್ ನೆವರ್ ಟು ರಿಟರ್ನ್. ಎಸ್, ನಾನೇನು ಈಗ ನಿನಗೆ ಕೊಟ್ಟಿದ್ದೇನೋ ಇದರ 3ರಷ್ಟು ಬಂಗಾರವನ್ನು ನೀನು ತೆಗೆದುಕೋ ಅಂತೇಳಿ ಯೂಸುಫ್ ಹೇಳ್ತಾ ಇದ್ದಾನೆ. ಅಂದರೆ ಆಲ್ರೆಡಿ ಸ್ವಲ್ಪ ಬಂಗಾರವನ್ನು ಏನು ಕೊಟ್ಟಿರ್ತಾನೋ ಅದರ 3ರಷ್ಟು ಬಂಗಾರವನ್ನು ಕೊಡ್ತಾ ಇದ್ದಾನೆ. ಫಾರ್ ವಿತ್ ದಿ ಇನ್ ಟು ದ ಡೆಸರ್ಟ್, ನೀನು ಈಗ ಈ ಒಂದು ಮರುಭೂಮಿಯಲ್ಲಿ, ಡೆಸರ್ಟ್ ಅಂದರೆ ಮರುಭೂಮಿ ಅಂತೇಳಿ, ಸೊ ಈ ಮರುಭೂಮಿಯಲ್ಲಿ ನೀನು ಹೊರಟು ಹೋಗ್ಬಿಡು, ನನ್ನ ಕಣ್ಣಿಗೆ ಕಾಣದ ಹಾಗೆ, ಯಾರಿಗೂ ಸಿಗದ ಹಾಗೆ, ನೆವರ್ ಟು ರಿಟರ್ನ್, ನೀನು ಯಾವತ್ತೂ ಕೂಡ ಮರಳಿ ಬರಬೇಡ ಅಂತಕ್ಕಂಥದ್ದನ್ನು ಯೂಸುಫ್ ಹೇಳ್ತಾ ಇದ್ದಾನೆ. ಮೈ ಒನ್ ಬ್ಲ್ಯಾಕ್ ಥಾಟ್ ಶಾಲ್ ರೈಡ್ ಅವೇ ಫ್ರಮ್ ಮೀ. ಎಸ್ ನೋಡಿ, ಒನ್ ಬ್ಲ್ಯಾಕ್ ಥಾಟ್ ಅಂದರೆ ಇಲ್ಲಿ ಕೆಟ್ಟ ವಿಚಾರ ಅಂತೇಳಿ ಅರ್ಥ ಮಾಡ್ಕೋಬೇಕು. ಅಂದರೆ ನನಗೆ ಒಂದು ಕೆಟ್ಟ ವಿಚಾರ ಬರ್ತಕ್ಕಂತಹ ಸಂಭವ ಇವಿದೆ. ಏನಪ್ಪ ಅದು ಅಂದರೆ, ನೀನು ಈಗ ನನ್ನ ಮಗನನ್ನು ಕೊಂದಿದೆಯಾ, ಸೊ ಆ ಸೇಡನ್ನು ತೀರಿಸ್ಕೋಬೇಕು, ಅಂದರೆ ನಾನು ನಿನ್ನನ್ನು ಕೊಲ್ಲಬೇಕು ಅಂತಕ್ಕಂತಹ ಕೆಟ್ಟ ವಿಚಾರ ನನ್ನ ತಲೆಯ ಒಳಗಡೆ ಬರೋದ್ರೊಳಗಾಗಿ ನೀನು ಇಲ್ಲಿಂದ ರೈಡ್ ಅವೇ ಅಂದರೆ ಇಲ್ಲಿಂದ ಹೊರಟು ಹೋಗ್ಬಿಡು ಅಂತೇಳಿ ಯೂಸುಫ್ ಆ ಒಂದು ಸ್ಟ್ರೇಂಜರ್ಗೆ ಹೇಳ್ತಾ ಇದ್ದಾನೆ. ಅಂದರೆ ತಾನು ಆ ದ್ವೇಷವನ್ನು ಸಾಧಿಸಲಿಕ್ಕೆ ರೆಡಿ ಇಲ್ಲ, ಹಾಗಾಗಿ ನೀನು ಇಲ್ಲಿಂದ ಹೋಗು ಅಂತೇಳಿ ದಯೆಯನ್ನು ತೋರಿಸ್ತಾ ಇದ್ದಾನೆ. ಫಸ್ಟ್ ಬಾರ್ನ್ ಫಾರ್ ಹೂಮ್ ಬೈ ಡೇ ಆ್ಯಂಡ್ ನೈಟ್ ಐ ಇಯರ್ನ್. ಎಸ್, ಫಸ್ಟ್ ಬಾರ್ನ್, ನನಗೆ ಮೊದಲ ಬಾರಿ ಹುಟ್ಟಿರ್ತಕ್ಕಂಥ ಮೊದಲನೇ ಮಗನನ್ನೇ ನೀನು ಕೊಂದಿದೆಯಾ, ಅವನಿಗೋಸ್ಕರ ನಾನು ಹಗಲು ರಾತ್ರಿ ಆಸೆಯನ್ನು ಪಡ್ತಾ ಇದ್ದೆ, ಒಬ್ಬ ಮಗುವನ್ನು ಪಡಿಬೇಕು ಅಂತಕ್ಕಂಥದ್ದನ್ನು. ಸೊ ಅವನನ್ನೇ ನೀನು ಕೊಂದು ಬಿಟ್ಟಿದ್ದೀಯಾ ಅಂಥೇಳಿ ಹೇಳ್ತಾನೆ. ಬ್ಯಾಲೆನ್ಸ್ಡ್ ಆ್ಯಂಡ್ ಜಸ್ಟ್ ಆರ್ ಆಲ್ ಆಫ್ ಗಾಡ್ಸ್ ಡಿಕ್ರೀಸ್. ಎಸ್, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಕ್ಕಂಥವನು ದೇವರೇ ಆಗಿದ್ದಾನೆ. ಡಿಕ್ರಿ ಅಂದರೆ ತೀರ್ಪು ನೀಡೋದು. ಸೊ ಆ ದೇವರೇ ತೀರ್ಪನ್ನು, ಯಾವುದು ನ್ಯಾಯ ಅಂತೇಳಿ ಅವನೇ ನೀಡ್ತಾನೆ, ನಾನಿಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಂಪೂರ್ಣ ಭಾರವನ್ನು ದೇವರ ಮೇಲೆ ಹಾಕ್ತಾ ಇದ್ದಾನೆ. ದೌ ಆರ್ಟ್ ಅವೇಂಜ್ಡ್. ಎಸ್, ನಿನ್ನ ಒಂದು ಏನು ದ್ವೇಷವನ್ನು, ಅವೇಂಜ್ ಅಂದರೆ ಇಲ್ಲಿ ಸೇಡ್ ತೀರಿಸ್ಕೊಳ್ಳೋದು, ಆ ಸೇಡನ್ನು ತೀರಿಸ್ಕೊಂಡಾಗ ಆಗಿದೆ, ಆ ದೇವರೇ ನೋಡ್ಕೊಳ್ತಾನೆ, ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ದಯೆಯನ್ನು ತೋರಿಸ್ತಾ ಇದ್ದಾನೆ. ಮೈ ಫಸ್ಟ್ ಬಾರ್ನ್ ಸ್ಲೀಪ್ ಇನ್ ಪೀಸ್. ಎಸ್, ತನ್ನ ಮಗನ ಒಂದು ಆತ್ಮಕ್ಕೆ ಅವನು ಚಿರಶಾಂತಿ ದೊರೆಯಲಿ, ಅವನ ಮಗನ ಒಂದು ಆತ್ಮ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕೂಡ ಅವನು ಇಲ್ಲಿ ಮಾಡ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಯೂಸುಫ್ ಯಾವ ರೀತಿ ಆಗಿ ಹೋಗಿರ್ತಕ್ಕಂತಹ ಘಟನೆಯನ್ನು ಕುರಿತು ದುಃಖಿಸೋದಾಗಲಿ ಅಥವಾ ಸೇಡನ್ನು ತೀರಿಸ್ಕೊಳ್ತಕ್ಕಂತಹ ಭಾವನೆಯನ್ನಾಗಲಿ ಅವನು ಪಡೆಯೋದಿಲ್ಲ, ಅವನು ದಯೆಯನ್ನು ತೋರಿಸ್ತಾ ಇದ್ದಾನೆ. ತನ್ನ ಮಗನನ್ನು ಕೊಂದಿರ್ತಕ್ಕಂತಹ ವ್ಯಕ್ತಿ ಕಣ್ಣೆದುರಿಗೆ ಇದ್ದರೂ ಕೂಡ ಅವನು ದೇವರ ಮೇಲೆ ಭಾರವನ್ನು ಹಾಕ್ತಾ ಇದ್ದಾನೆ. ಸೊ ಈ ರೀತಿ ಒಂದು ದಯೆಯನ್ನು ಕುರಿತು ಇರತಕ್ಕಂತಹ ಒಂದು ಪೋಯಮ್, ಬ್ಯೂಟಿಫುಲ್ ಪೋಯಮ್ ಇದಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.